ಬಟ್ ಬೇರೆ ಥರದ್ದೇ ನರೇಟಿವ್ ಸೆಟ್ ಮಾಡ್ತಿದ್ದಾರೆ. ಯಾಕಂದರೆ ಸುದೀಪ್ ಸರು ನೆನ್ನೆ ಅಶ್ವಿನಿ ಅವ್ರನ್ನ ಹೊಗಳಿದ್ದು ಯಾರಿಗೂ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಯಾಕೆ ಹೊಗಳಿದ್ರು ಅವರು ಕಳಪೆ, ಸೊ ಅವ್ರಿಗೆ ಯಾಕೆ ಕಿಚ್ಚನ ಚಪ್ಪಾಳೆ, ಇದೆಲ್ಲ ಗೆಲ್ಸೋದಕ್ಕೆ ಬಿಗ್ ಬಾಸ್ ಅವರು ಸುದೀಪ್ ಸರು ಈ ಥರ ಮಾಡ್ತಿದ್ದಾರೆ. ಅಶ್ವಿನಿ ಅವ್ರನ್ನೇ ಗೆಲ್ಸೋದು, ಗಿಲ್ಲಿನ ಗೆಲ್ಸಲ್ಲ ಅನ್ನೋದೇ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ಬೇರೆ ನರೇಟಿವ್ ಕೊಡ್ತಿದ್ದಾರೆ ಬಿಗ್ ಬಾಸ್ಗೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಮೇಡಮ್? ಇಫ್ ಯು ರಿಮೆಂಬರ್, ಬಿಗ್ ಬಾಸ್ ಸೀಸನ್ 12 ಶುರು ಆಯಿತು. ಹೇಗೆ ಶುರು ಆಯಿತು? ಒಬ್ಬರು ವಾಯ್ಸ್ ರೇಸ್ ಮಾಡಿದ್ರು. ಆ ವಾಯ್ಸ್ ರೇಸ್ ಆಗಿರಲಿಲ್ಲ ಅಂದಿದ್ರೆ ಆಪೋಸಿಟಿಂದ ರಿಯಾಕ್ಷನು ಬರ್ತಿರಲಿಲ್ಲ. ಆ ವಾಯ್ಸ್ ಐ ಥಿಂಕ್ ಫಸ್ಟ್ ರೇಸ್ ಮಾಡಿದ್ದು ಅಶ್ವಿನಿ ಅವರು. ಹಾಗಂದ ಮಾತ್ರಕ್ಕೆ ಅವರು ಕೆಟ್ಟವರು, ಅವರು ಕಳಪೆ, ಎವ್ರಿ ಒನ್ ಆರ್ ಪ್ಲೇಯಿಂಗ್ ದರ್ ಗೇಮ್. ಗೆಲ್ಲಬಾರ್ದು. ಇದನ್ನು ಹೇಳ್ತಿರೋದು ಯಾರು? ಬೇರೆಯವ್ರ ಫ್ಯಾನ್ಸು, ಮತ್ತೊಬ್ಬರು ಫ್ಯಾನ್ಸು ಹೇಳ್ತಿರೋದು. ಫ್ಯಾನ್ಸ್ ಅದು ಮಾಮೂಲಿ ಬರೀ ಬಿಗ್ ಬಾಸ್ನಲ್ಲಿ ಅಂತಲೇ ಅಲ್ಲ ಮೇಡಮ್. ಹೊರಗಡೆನೂ ಇವಾಗ ಸಿನಿಮಾ ಇಂಡಸ್ಟ್ರಿ ಆಗಲಿ, ಸೀರಿಯಲ್ಸ್ ಆಗಲಿ, ಪ್ರತಿಯೊಂದು ಇಂಡಸ್ಟ್ರಿನಲ್ಲೂ ಅವ್ರವ್ರ ಫ್ಯಾನ್ಸ್ ಅವ್ರವ್ರ ಫೇವ್ರೇಟ್ ಇರ್ತಾರೆ. ಬಟ್ ಇಲ್ಲಿ ನೋಡಿ, ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೆ, ಕೆಲವೊಂದು ಪಿ ಆರ್ಗಳು ತುಂಬ ಕೆಟ್ಟದಾಗ್ತಿದೆ. ಆ್ಯಂಡ್ ಗೆಲ್ಲೋದು ಸೋಲೋದು ಬಿಗ್ ಬಾಸ್ ಮನೆ ಒಳಗಡೆ ಇರೋವ್ರಿಗೆ ಬಿಟ್ಬಿಡಬೇಕು ಅವ್ರನ್ನ ಆಟ ಆಡೋದಕ್ಕೆ. ಇಲ್ಲಿ ಪ್ರಚಾರ ಮಾಡಿ ಗೆಲ್ಸೋದು, ಇಲ್ಲಿ ಪ್ರಚಾರ ಮಾಡಿ ಸೋಲ್ಸೋದು, ಅವ್ರು ಗೆಲ್ಲಬಾರ್ದು, ಇವ್ರು ಸೋಲ್ಬೇಕು, ಅವ್ರು ಗೆಲ್ಲಬಾರ್ದು ಅಂತ ಹೇಳೋದಕ್ಕೆ ನಾವು ಯಾರೂ ಅಲ್ಲ. ಅವ್ರ ಗೇಮ್ ಪ್ರಕಾರ ಏನು ನಡೀತಾ ಇದೆ, ಅವ್ರು ಹೇಗೆ ಆಡ್ತಾ ಇದ್ದಾರೆ, ಅದನ್ನು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಆ್ಯಂಡ್ ಜರ್ನಿನಲ್ಲಿ ಯಾರ್ಯಾರು ಯಾವ್ಯಾವ ಸ್ಟೇಜಿಗೆ ಬಂದಿದ್ದಾರೆ ಅಂತ ನೋಡಿದ್ದಾರೆ. ಐ ಥಿಂಕ್ ಅಶ್ವಿನಿ ಮೇಡಮ್ ಇರಲಿಲ್ಲ ಅಂದಿದ್ರೆ ಅದೊಂದು ಬೂಸ್ಟ್ ಸಿಗ್ತಾ ಇರಲಿಲ್ಲ. ಗಿಲ್ಲಿ ಈಸ್ ಪ್ಲೇಯಿಂಗ್ ವೆರಿ ವೆಲ್. ಅದಕ್ಕೊಂದು ಆಪೋನೆಂಟ್ ಬೇಕಲ್ಲ. ಬಟ್ ಬೇರೆ ಥರದ್ದೇ ನರೇಟಿವ್ ಸೆಟ್ ಮಾಡ್ತಿದ್ದಾರೆ. ಯಾಕಂದರೆ ಸುದೀಪ್ ಸರು ನೆನ್ನೆ ಅಶ್ವಿನಿ ಅವ್ರನ್ನ ಹೊಗಳಿದ್ದು ಯಾರಿಗೂ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಯಾಕೆ ಹೊಗಳಿದ್ರು, ಅವರು ಕಳಪೆ, ಸೊ ಅವ್ರಿಗೆ ಯಾಕೆ ಕಿಚ್ಚನ ಚಪ್ಪಾಳೆ, ಇದೆಲ್ಲ ಗೆಲ್ಸೋದಕ್ಕೆ ಬಿಗ್ ಬಾಸ್ ಅವರು ಸುದೀಪ್ ಸರು ಈ ಥರ ಮಾಡ್ತಿದ್ದಾರೆ. ಅಶ್ವಿನಿ ಅವ್ರನ್ನೇ ಗೆಲ್ಸೋದು, ಗಿಲ್ಲಿನ ಗೆಲ್ಸಲ್ಲ ಅನ್ನೋದೇ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ಬೇರೆ ನರೇಟಿವ್ ಕೊಡ್ತಿದ್ದಾರೆ ಬಿಗ್ ಬಾಸ್ಗೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಮೇಡಮ್? ಇಫ್ ಯು ರಿಮೆಂಬರ್, ಬಿಗ್ ಬಾಸ್ ಸೀಸನ್ 12 ಶುರು ಆಯಿತು. ಹೇಗೆ ಶುರು ಆಯಿತು? ಒಬ್ಬರು ವಾಯ್ಸ್ ರೇಸ್ ಮಾಡಿದ್ರು. ಆ ವಾಯ್ಸ್ ರೇಸ್ ಆಗಿರಲಿಲ್ಲ ಅಂದಿದ್ರೆ ಆಪೋಸಿಟಿಂದ ರಿಯಾಕ್ಷನು ಬರ್ತಿರಲಿಲ್ಲ. ಆ ವಾಯ್ಸ್ ಐ ಥಿಂಕ್ ಫಸ್ಟ್ ರೇಸ್ ಮಾಡಿದ್ದು ಅಶ್ವಿನಿ ಅವರು. ಹಾಗಂದ ಮಾತ್ರಕ್ಕೆ ಅವರು ಕೆಟ್ಟವರು, ಅವರು ಕಳಪೆ, ಎವ್ರಿ ಒನ್ ಆರ್ ಪ್ಲೇಯಿಂಗ್ ದರ್ ಗೇಮ್. ಗೆಲ್ಲಬಾರ್ದು. ಇದನ್ನು ಹೇಳ್ತಿರೋದು ಯಾರು? ಬೇರೆಯವ್ರ ಫ್ಯಾನ್ಸು, ಮತ್ತೊಬ್ಬರು ಫ್ಯಾನ್ಸು ಹೇಳ್ತಿರೋದು. ಫ್ಯಾನ್ಸ್ ಅದು ಮಾಮೂಲಿ ಬರೀ ಬಿಗ್ ಬಾಸ್ನಲ್ಲಿ ಅಂತಲೇ ಅಲ್ಲ ಮೇಡಮ್. ಹೊರಗಡೆನೂ ಇವಾಗ ಸಿನಿಮಾ ಇಂಡಸ್ಟ್ರಿ ಆಗಲಿ, ಸೀರಿಯಲ್ಸ್ ಆಗಲಿ, ಪ್ರತಿಯೊಂದು ಇಂಡಸ್ಟ್ರಿನಲ್ಲೂ ಅವ್ರವ್ರ ಫ್ಯಾನ್ಸ್ ಅವ್ರವ್ರ ಫೇವ್ರೇಟ್ ಇರ್ತಾರೆ. ಬಟ್ ಇಲ್ಲಿ ನೋಡಿ, ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೆ, ಕೆಲವೊಂದು ಪಿ ಆರ್ಗಳು ತುಂಬ ಕೆಟ್ಟದಾಗ್ತಿದೆ. ಆ್ಯಂಡ್ ಗೆಲ್ಲೋದು ಸೋಲೋದು ಬಿಗ್ ಬಾಸ್ ಮನೆ ಒಳಗಡೆ ಇರೋವ್ರಿಗೆ ಬಿಟ್ಬಿಡಬೇಕು ಅವ್ರನ್ನ ಆಟ ಆಡೋದಕ್ಕೆ. ಇಲ್ಲಿ ಪ್ರಚಾರ ಮಾಡಿ ಗೆಲ್ಸೋದು, ಇಲ್ಲಿ ಪ್ರಚಾರ ಮಾಡಿ ಸೋಲ್ಸೋದು, ಅವ್ರು ಗೆಲ್ಲಬಾರ್ದು, ಇವ್ರು ಸೋಲ್ಬೇಕು, ಅವ್ರು ಗೆಲ್ಲಬಾರ್ದು ಅಂತ ಹೇಳೋದಕ್ಕೆ ನಾವು ಯಾರೂ ಅಲ್ಲ. ಅವ್ರ ಗೇಮ್ ಪ್ರಕಾರ ಏನು ನಡೀತಾ ಇದೆ, ಅವ್ರು ಹೇಗೆ ಆಡ್ತಾ ಇದ್ದಾರೆ, ಅದನ್ನು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಆ್ಯಂಡ್ ಜರ್ನಿನಲ್ಲಿ ಯಾರ್ಯಾರು ಯಾವ್ಯಾವ ಸ್ಟೇಜಿಗೆ ಬಂದಿದ್ದಾರೆ ಅಂತ ನೋಡಿದ್ದಾರೆ. ಐ ಥಿಂಕ್ ಅಶ್ವಿನಿ ಮೇಡಮ್ ಇರಲಿಲ್ಲ ಅಂದಿದ್ರೆ ಅದೊಂದು ಬೂಸ್ಟ್ ಸಿಗ್ತಾ ಇರಲಿಲ್ಲ. ಗಿಲ್ಲಿ ಈಸ್ ಪ್ಲೇಯಿಂಗ್ ವೆರಿ ವೆಲ್. ಅದಕ್ಕೊಂದು ಆಪೋನೆಂಟ್ ಬೇಕಲ್ಲ.